ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅಂದರೆ ರಾಯಿಗೆ ಮುಡುಪನ್ನ ಹೇಗೆ ಕಟ್ಟೋದು ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ನಲ್ಲಿ ನಿಯರ್ 100K ವ್ಯೂಸ್ ಆಗಿತ್ತು. ತುಂಬ ಜನ ಕ್ವೆಶನ್ಸ್ನ ಕೇಳಿದ್ರಿ ಅದ್ರ ಬಗ್ಗೆ. ಸೊ ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಣ ಬ್ರೀಫಾಗಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ಥರ ರಾಯರಿಗೆ ಮುಡುಪನ್ನ ಕಟ್ಟೋದು ಅಂತ ನೋಡೋಣ. ಮೊದಲಿಗೆ ರಾಯರದೊಂದು ಫೋಟೋ ಇಟ್ಕೊಳ್ಳಿ. ಅಂದರೆ ನೀವು ಯೂಶಲಿ ರಾಯರ ಭಕ್ತರು ಅಂತ ಅಂದರೆ ಅವ್ರ ಮನೇಲಿ ರೆಗ್ಯುಲರಾಗಿ ಫೋಟೋ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ. ಆ ಫೋಟೋಗೆ ನೀಟಾಗಿ ನಿಮ್ಮ ಹತ್ರ ಏನಾಗುತ್ತೆ ಹಾಗೆಯೇ ಹೂವಿನ ಅಲಂಕಾರನ ಮಾಡಿ. ತುಳಸಿ ಇದ್ರೂ ಓಕೆ, ವೆರೈಟಿ ಹೂವೇ ಆಗಬೇಕು ಅಂತ ಏನಿಲ್ಲ. ತುಳಸಿ ಎಲ್ಲ ನೀಟಾಗಿ ಮುಡಿಸಿದ್ಮೇಲೆ ಹಾಗೆ ಮೇಯ್ನ್ ಬಂದು ರಾಯರಿಗೆ ಕುಂಕುಮನ ಇಡಬಾರ್ದು, ಗಂಧ ಮಾತ್ರ ಇಡಬೇಕು. ಸೊ ಗಂಧ ಮತ್ತು ತುಳಸಿ ಎಲ್ಲನೂ ಮುಡಿಸಿದ್ಮೇಲೆ ನೀವೇನು ಮಾಡಬೇಕಂತ ಹೇಳಿದ್ರೆ ರಾಯರ ಮುಂದೆ 2 ಮಣ್ಣಿನ ದೀಪನೇ ಹಚ್ಚಬೇಕು. ಯಾವುದೇ ಇವಾಗ ಸಿಲ್ವರ್ ಇದೆ ಅಥವಾ ಬೇರೆ ಬೇರೆ ತುಂಬ ವೆರೈಟೀಸ್ ದೀಪಗಳಿದೆ ಅಂತ ಹಚ್ಚೋಕೆ ಹೋಗ್ಬೇಡಿ. ಮಣ್ಣಿನ ದೀಪನೇ ಎರಡೂ ರಾಯರಿಗೆ, ರಾಯರ ಮುಖದ ಕಡೆಗೆ ಮುಖ ಮಾಡಿ ಕಾಣಿಸೋ ಥರ ಎರಡು ದೀಪನ ರಾಯರ ಫೋಟೋದ ಮುಂದೆ ಹಚ್ಚಿ. ಹಾಗೆ ಫೋಟೋ ಮುಂದೆ ಹಚ್ಚಿದ ಮೇಲೆ ನಿಮಗೆ ಇಷ್ಟವಾದ ಯಾವುದಾದ್ರೂ ಸರಿ ರಾಯರಿಗೆ ನೈವೇದ್ಯನ ಮಾಡಿ ನೀವು ಇಡ್ಬೋದು. ಇಡಲೇಬೇಕು ಅಂತಲೂ ಏನಿಲ್ಲ. ರಾಯರು ನನಗೆ ಹೀಗೆ ಅಲಂಕಾರ ಮಾಡು ಅಥವಾ ಹೀಗೆ ನೈವೇದ್ಯ ಮಾಡು ಅಥವಾ ಇದೇ ಥರನೇ ಪ್ರೊಸೀಜರೇ ಇಟ್ಕೊಂಡು ಪೂಜೆ ಮಾಡು ಅಂತ ಯಾವಾಗಲೂ ಹೇಳಿಲ್ಲ. ನಿಮ್ಮ ಮನಸ್ಸಿಗೆ ದೋಚಿರೋ ಥರ ಪೂಜೆನ ಮಾಡ್ಬೋದು ನೀವು ರಾಯರಿಗೆ. ಅಂಥ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ, ಹೀಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಅದರಿಂದ ನೈವೇದ್ಯ ನಿಮ್ಗೆ ಏನು ದೋಚುತ್ತೆ ಅದನ್ನೇ ಸಕ್ಕರೆ ಇಟ್ರೂ ಓಕೆ, ಆ ನೈವೇದ್ಯನ ಮಾಡಿ. ಹಾಗೆ ನೆಕ್ಸ್ಟು ಯಾವ ಥರ ಮುಡುಪನ್ನ ಕಟ್ಟೋದು ಅಂತ ಹೇಳಿದ್ರೆ ಮೈನಾಗಿ ದೀಪ ಎಲ್ಲ ಹಚ್ಚಿದ ನಂತರ ಈ ಥರದ್ದೊಂದು ವೈಟ್ ಬಟ್ಟೆನ ತೊಗೊಳ್ಳಿ. ಇದರಲ್ಲಿ ಸ್ವಲ್ಪ ಡಿಸೈನ್ ಇದೆ, ನಡೆಯುತ್ತೆ, ಏನಿಲ್ಲ. ಈ ಥರದ್ದೊಂದು ವೈಟ್ ಬಟ್ಟೆನಲ್ಲಿ ಒಂದು ದೊಡ್ಡ ಬಟ್ಟೆ ಸಿಗುತ್ತೆ ನೋಡಿ, ಅದರಲ್ಲಿ 9 ತುಂಡುಗಳಾಗಿ ಕತ್ತರಿಸ್ಕೊಳ್ಳಿ ನೀವು ಸಿಸರ್ ಸಹಾಯದಿಂದ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಅರಿಶಿಣದಿಂದ ಲೇಪನ ಮಾಡಿ. ಫುಲ್ಲು ಬಟ್ಟೆಯೆಲ್ಲ ಅರಿಶಿಣ ಆಗಬೇಕು. ಈ ಥರ ಫುಲ್ಲು. ನಾನಿಲ್ಲಿ ಸ್ವಲ್ಪ ಜಸ್ಟ್ ನಿಮಗೆ ಎಕ್ಸಾಂಪಲ್ಗೆ ತೋರ್ಸೋಕ್ಕಂತ ತಂದಿದ್ದೀನಿ. ನಾನು ಮುಡುಪನ್ನ ಕಟ್ತಾ ಇಲ್ಲ ಇವತ್ತು. ಸೊ ಅದರಿಂದ ಈ ಥರ ಬಟ್ಟೆಯೆಲ್ಲ ಪೂರ್ಣವಾಗಿ ಅರಿಶಿಣ ಆಗಬೇಕು. ಈ ಥರ ಬಟ್ಟೆಗೆಲ್ಲ ನೀವು ಅರಿಶಿಣನ ಹಚ್ಚಿದ ನಂತರ ತುಂಬಾ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅತಿ ಬ್ರೀಫಾಗಿ ಹೇಳೋಕೆ ಹೋಗ್ತಿಲ್ಲ, ತುಂಬ ಶಾರ್ಟಾಗಿ ಹೇಳ್ತಿದ್ದೀನಿ ಹೇಗೆ ಮುಡುಪನ್ನ ಕಟ್ಟೋದು ಅಂತ ಹೇಳಿಬಿಟ್ಟು. ನೋಡಿ, ಇದು 5 ರೂಪಾಯಿ ಕಾಯಿನು, ಹಾಗೆ ಇದು ಕೂಡ 5 ರೂಪಾಯಿ ಕಾಯಿನು, ಹಾಗೆ ಇದು 1 ರೂಪಾಯಿ ಕಾಯಿನು. 3 ಕೂಡ ಸೇರಿಸಿದ್ದೀನಿ. 5, 5 ಮತ್ತು 1 11 ರೂಪೀಸ್ ಕಾಯಿನ್ನ ಇಲ್ಲಿ ಇಟ್ಟಿದ್ದೀನಿ. ಇಟ್ಟ ನಂತರ ಈ ಥರ ಗಂಧದ ಡಬ್ಬಿ ಎಲ್ಲ ಕಡೆನೂ ಗ್ರಂಥಿಗೆ ಅಂಗಡಿಲೆಲ್ಲ ಸಿಗುತ್ತೆ. ಸೊ ಈ ಥರದೊಂದು ಗಂಧದ ಡಬ್ಬಿ ತಂದಿಟ್ಕೊಂಡ್ಬಿಟ್ರೆ ರಾಯಿಗೆ ಕುಂಕುಮನ ಹಚ್ಚದೇ ಇರೋದ್ರಿಂದ ಗಂಧನೇ ಹಚ್ಚೋದ್ರಿಂದ ನಿಮಗೆ ಫ್ಯೂಚರಲ್ಲೂ ಕೂಡ ಯೂಸ್ ಆಗುತ್ತೆ. ಸೊ ಈ ಕಾಯಿನ್ಗೆ ಗಂಧನ ಹಚ್ಚಿ ಇದಾದ ನಂತರ ಮೇಯ್ನು ತುಳಸಿ ಇರಬೇಕು. ರಾಯರಿಗೆ ತುಂಬಾ ಇಷ್ಟ ತುಳಸಿ ಅಂತ ಹೇಳಿದ್ರೆ. ಸೊ ಇದ್ರ ಮೇಲೆ ತುಳಸಿ ಎಲೆ ಬರಬೇಕು. ಇದ್ರ ಮೇಲೆ ತುಳಸಿ ಎಲೆನ ಹಚ್ಚಿ ನಂತರ ನಿಮ್ಗೆ ಏನಂತ ಬೇಡ್ಕೊತಾ ಇದ್ದೀರಾ, ಏನಕ್ಕಾಗಿ ಈ ಮುಡುಪನ್ನ ಕಟ್ತಾ ಇದ್ದೀರಾ ಅದ್ರ ಬಗ್ಗೆ ಕೇಳಿಕೊಂಡು ರಾಯರಲ್ಲಿ ಬೇಡ್ಕೊಂಡು ಒಂದ್ಸರಿ ಪ್ರಾರ್ಥನೆನ ಮಾಡ್ಕೊಳ್ಳಿ ದೇವ್ರ ಹತ್ರ. ಆದಮೇಲೆ ತುಳಸಿನ ಈ ಕಾಯಿನ ಮೇಲೆ ಮುಡಿಸಿದ ನಂತರ 1 ಗಂಟೆ ಕಟ್ಟಿ. ನೋಡಿ, ಈ ಥರ 1 ಗಂಟು ಕಟ್ಟಿ. ಹೀಗೆ ಪ್ರತಿದಿನವೂ ಕೂಡ ನೀವು 9 ದಿನ ಮಾಡಬೇಕಾಗುತ್ತೆ. ಈ ವ್ರತನ ಮಾಡುವಾಗ ಗುರುವಾರ ಸಂಜೆ ಸ್ಟಾರ್ಟ್ ಮಾಡಿ. ಗುರುವಾರ ಸಂಜೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಶುಕ್ರವಾರ ಮುಗಿಯುತ್ತೆ, ಶುಕ್ರವಾರ ಸಂಜೆ. ಸೊ ಈ 9 ದಿನ ಪ್ರತಿದಿನವೂ ಕೂಡ ಒಂದೊಂದೇ ಗಂಟು ಕಟ್ಟಿ. ಈ ಥರ ಸಪ್ರೇಟ್ 9 ತುಂಡು ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, 9 ಪೀಸಸ್ ಮಾಡಿಕೊಂಡ್ರೆ ಈ ಥರ 9 ಗಂಟೆಗಳು ನಿಮಗೆ ಸಿಗುತ್ತೆ, 9 ಗಂಟು ಸಿಗುತ್ತೆ. ಸೊ ಎವ್ರಿ ಡೇ ಇದನ್ನು ಕಲೆಕ್ಟ್ ಮಾಡಿಕೊಂಡು ಶುಕ್ರವಾರ ಸಂಜೆ ನಿಮಗೆ ಆ ವ್ರತ ಮುಗಿಯುತ್ತೆ. ಆವಾಗ ನೀವು ದೇವಸ್ಥಾನದ ಹತ್ರ ಇರೋ ಯಾವುದಾದ್ರೂ ಭಿಕ್ಷುಕರಿಗೆ ಕೊಟ್ಬಿಡ್ಬೋದು. ಅಂದರೆ ದಾನದ ಮೂಲಕ ಈ ಥರ ಗಂಟುಗಳನ್ನ ತೆಗೆದು ಕೊಡ್ಬೋದು. ಈ ಗಂಧ ಲೇಪನ ಮಾಡಿರೋ ಬಟ್ಟೆನ ಯಾವುದಾದ್ರೂ ನೀರಿಗೆ ಬಿಟ್ಟರು ನಡೆಯುತ್ತೆ.
ಸೊ ಈ ಥರ ಬಟ್ಟೆನ ಕಲೆಕ್ಟ್ ಮಾಡಿಕೊಂಡು ಟೆಂಪಲ್ ನಿಯರಲ್ಲಿ ಯಾರಾದರೂ ಭಿಕ್ಷುಕರಿದ್ದರೆ ಅವರಿಗೆ ನೀವು ಹಂಚ್ಬಿಡ್ಬೋದು ಈ ಕಾಸನ್ನು. ಹಾಗೆ ಅದಾದಮೇಲೆ ಈ ಶುಕ್ರವಾರ ಕೊನೆ ಆಯಿತು ಅಂತ ಆದಮೇಲೆ ಹೋಗಿ ಬೇಕಿದ್ರೆ ನಿಮಗೆ ಕಾಲಾವಕಾಶ ಇದೆ ಅಂತ ಹೇಳಿದರೆ ರಾಯರನ್ನ ದರ್ಶನ ಕೂಡ ಮಾಡ್ಬೋದು ಆ ದಿನ. ಅಲ್ಲಿಗೆ ಸಂಪೂರ್ಣವಾಗಿ ಈ ವ್ರತ ಮುಗಿಯುತ್ತೆ. ಹಾಗೆ ಈ ವ್ರತ ಮುಗಿದ ಮೇಲೆ ಅಂದರೆ ನಿಮ್ಮದು ನಡೀತಿರೋ ಪ್ರೊಸೀಜರ್ ಇದೆಯಲ್ಲ ಆಗುತ್ತೆ ಅಂತ ಅಂದರೆ ಅಲ್ಲೇ ಸೂಚನೆ ಕೊಡ್ತಾರೆ ರಾಯರು. ಆಗಲ್ಲ ಈ ಕೆಲಸ ಅಂತ ಹೇಳಿದ್ರೆ ಏನಾದರೂ ಸೂಚನೆ ಕೊಡ್ತಾರೆ. ನಾನೊಂದು ಇವಾಗ ನಾನು ವಿಡಿಯೋ ಮಾಡಿದ್ನಲ್ಲ ಆ ಟೈಮಲ್ಲಿ ನನಗೆ ಸೂಚನೆ ಕೊಟ್ಟಿದ್ದರು. ಅಂದರೆ ಹತ್ತಿ ಎಲ್ಲ ಹುರಿದೋಗ್ಬಿಡೋದು, ಏನೇ ಪ್ರಿಕಾಷನ್ಸ್ ತೊಗೊಂಡ್ರೂ ಕೂಡ ಹತ್ತಿ ಅಂದರೆ ದೀಪದಲ್ಲಿ ಹಚ್ಚಿರ್ತೀವಲ್ಲ ನಾವು ಆ ಮಣ್ಣಿನ ದೀಪದಲ್ಲಿ ಆ ಹತ್ತಿ ಎಲ್ಲ ಹುರಿದೋಗೋದು, ಕೆಲಸ ಆಗಲ್ಲ ಅಂತ ಅಂದರೆ ಅಲ್ಲೇ ಸೂಚನೆನ ಕೊಟ್ಬಿಡ್ತಾರೆ ರಾಯರು. ಸೊ ಯಾರ್ಯಾರು ಏನಾಗಬೇಕು ಅಂತ ಬೇಡ್ಕೊಂಡು ಮುಡುಪನ್ನ ಕಟ್ಟಬೇಕಂತ ಅಂತಿದ್ದೀರೋ ನಿಮ್ಮ ಪ್ರಯರ್ಸ್ ಎಲ್ಲ ದೇವ್ರಿಗೆ ತಲುಪಲಿ, ಆದಷ್ಟು ಆ ಕೆಲಸಗಳೆಲ್ಲ ರಾಯರು ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.